Praise the Lord. Greetings to you all in the name of our Lord and Savior Jesus Christ. Today's Bible verse, the book of Revelation chapter 3 verse 20. Listen, I stand at the door and knock. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಏಸು ಕ್ರಿಸ್ತನ ಪ್ರೀತಿಯ ಶಿಷ್ಯನಾಗಿರುವಂಥ ಯೋಹಾನನು ಈ ಪ್ರಕಟಣೆ ಗ್ರಂಥವನ್ನು ಬರೆದಿದ್ದಾನೆ. ಇದು ಪತ್ಮೋಸ್ ದ್ವೀಪದಲ್ಲಿರುವಾಗ ಬರೆದಿದ್ದಾನೆ. ಸುಮಾರು ಕ್ರಿಸ್ತ ಶಕ 95ರಿಂದ 96 ಕಾಲಾವಧಿಯಲ್ಲಿ ಇದನ್ನು ಬರೆದಿದ್ದಾನೆ ಎಂಬುದಾಗಿ ಅನೇಕ ವೇದ ಪಂಡಿತರು ಉಲ್ಲೇಖಿಸಿದ್ದಾರೆ. ಈ ಮಾತನ್ನು ಅಂದು ಲವೋದಿಕೆಯ ಸಭೆಯವರಿಗೆ ಯೋಹಾನನು ಬರೆಯುತ್ತಾನೆ. ಆದರೆ ಈ ಹೊತ್ತು ದೇವರ ಆತ್ಮನು ಈ ವಾಕ್ಯವನ್ನು ನಮಗೆ ತಿಳಿಸುತ್ತಾ ಇದ್ದಾರೆ. ಏನೆಂದರೆ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ನಮ್ಮ ಮನೆಯ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾರೆ. ಪ್ರಿಯರೇ, ಒಂದು ಮನೆಗೆ ಪ್ರವೇಶ ಮಾಡಬೇಕಾದ್ರೆ ಅದಕ್ಕೆ ಬಾಗಿಲು ಅವಶ್ಯ. ಆ ಬಾಗಿಲ ಮೂಲಕವಾಗಿಯೇ ಮನೆಯೊಳಗೆ ಪ್ರವೇಶಿಸಬೇಕು. ಇಂದು ನಮ್ಮ ಮನೆಯೊಳಗೆ ಪ್ರವೇಶಿಸಲಿಕ್ಕೆ ನಮ್ಮ ಮನೆ ಬಾಗಿಲ ಮುಂದೆ ಯೇಸು ಸ್ವಾಮಿ ನಿಂತುಕೊಂಡು ತಟ್ಟುತ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಯೇಸು ಸ್ವಾಮಿ ನಮ್ಮ ಮನೆಯಲ್ಲಿ, ನಮ್ಮ ಹೃದಯದಲ್ಲಿ ವಾಸ ಮಾಡಲಿಕ್ಕೆ ಬಯಸುವಾತನಾಗಿದ್ದಾನೆ. ಈ ಹೊತ್ತೇ ನೀವು ಕ್ರಿಸ್ತನನ್ನು ನಿಮ್ಮ ಮನೆಗೆ ಸ್ವೀಕಾರ ಮಾಡಿಕೊಂಡರೆ ನಿಮ್ಮ ಮನೆಗೆ ಆಶೀರ್ವಾದ ದೊರೆಯುತ್ತದೆ. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಬೆತ್ಯಾನೆ ಎನ್ನುವ ಒಂದು ಊರಿಗೆ ಹೋಗುತ್ತಾರೆ. ಅಲ್ಲಿ ಮಾರ್ತಳು ಎನ್ನುವ ಸಹೋದರಿ ಯೇಸು ಸ್ವಾಮಿಯನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು ಎಂಬುದಾಗಿ ಲೂಕ 10:38 ನೋಡುತ್ತೇವೆ. ಯೇಸು ಸ್ವಾಮಿಯನ್ನು ಆಕೆ ತಮ್ಮ ಮನೆಯಲ್ಲಿ ಸೇರಿಸಿಕೊಂಡಿದ್ದಳು. ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟಿದ್ದರು. ಆಕೆಯ ಸಹೋದರಿ ಯೇಸು ಸ್ವಾಮಿಯ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥವಳಾಗಿದ್ದಳು. ಆದ್ದರಿಂದಲೇ ಅವರ ಮನೆಯಲ್ಲಿ ಬಂದಿರತಕ್ಕಂಥ ಆ ಸಾವು, ನೋವು, ದುಃಖವನ್ನು ದೇವರು ಸಂತೋಷವಾಗಿ ಮಾರ್ಪಡಿಸಿದರು. ಅವರ ತಮ್ಮ ಸತ್ತಾಗ ಅವನಿಗೆ ಪುನರುಜ್ಜೀವನ ಕೊಟ್ಟರು. ಅವರ ತಮ್ಮನನ್ನು ಎಬ್ಬಿಸಿದ ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿಯೂ ಕೂಡ ಚೈತನ್ಯವನ್ನು ಅನುಗ್ರಹಿಸುತ್ತಾರೆ, ಆಶೀರ್ವಾದವನ್ನು ಕೊಡುತ್ತಾರೆ, ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುತ್ತಾರೆ. ಇಂದು ನೀವು ಆತ್ಮೀಕವಾಗಿ ಸತ್ತು ಹೋದಂಥ ಜೀವಿತವನ್ನು ಜೀವಿಸ್ತಾ ಇರಬಹುದು. ನೀವು ಒಂದು ಜೀವಂತ ಶವದ ಹಾಗೆ ಈ ಲೋಕದಲ್ಲಿ ಬದುಕುತ್ತಾ ಇರಬಹುದು. ನೀನು ಈ ಹೊತ್ತು ಯೇಸುವನ್ನು ನಿನ್ನ ಹೃದಯದೊಳಗೆ, ನಿನ್ನ ಮನೆಯೊಳಗೆ ಸ್ವೀಕರಿಸಿಕೊಂಡರೆ ನಿನ್ನ ಜೀವಿತವನ್ನು ದೇವರು ಖಂಡಿತವಾಗಿಯೂ ಸಂಪೂರ್ಣವಾಗಿ ಮಾರ್ಪಾಟು ಮಾಡುತ್ತಾರೆ. ಹಾಗೆಯೇ ಯೇಸು ಸ್ವಾಮಿ ಪ್ರವೇಶಿಸಿದ ಮತ್ತೊಂದು ಮನೆಯನ್ನು ಕೂಡ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಒಬ್ಬ ಮನುಷ್ಯನಿದ್ದಾನೆ, ಜಕ್ಕಾಯನು ಎಂಬುದಾಗಿ. ಯೇಸು ಸ್ವಾಮಿ ಅವನ ಹತ್ತಿರ ಬಂದು ಅವನಿಗೆ ಹೇಳುತ್ತಾರೆ, ಜಕ್ಕಾಯನೇ, ಈ ಹೊತ್ತು ನಾನು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂಬುದಾಗಿ. ಯೇಸು ಸ್ವಾಮಿ ಹೇಳಿದ ಈ ಒಂದೇ ಒಂದು ಮಾತಿನಿಂದ ಅವನು ಸಂಪೂರ್ಣವಾಗಿ ಬದಲಾಗುತ್ತಾನೆ. ಯೇಸು ಸ್ವಾಮಿಯನ್ನು ತನ್ನ ಮನೆಗೆ ಕರೆದುಕೊಂಡು ಮನೆಯಲ್ಲಿ ಸೇರಿಸಿಕೊಳ್ಳುತ್ತಾನೆ. ಅವನ ಹೃದಯ ಸಂಪೂರ್ಣವಾಗಿ ಬದಲಾವಣೆ ಹೊಂದಿ ಅಲ್ಲಿವರೆಗೆ ಅವನು ಅನ್ಯಾಯದ ಧನವನ್ನು ಸಂಪಾದಿಸುವವನಾಗಿದ್ದನು. ಆದರೆ ಈಗ ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾನೆ, ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಕಸಿಕೊಂಡಿದ್ದೆ ಆದರೆ 4ರಷ್ಟು ಹಿಂದಕ್ಕೆ ಕೊಡ್ತೇನೆ ಎಂಬುದಾಗಿ ಅದೇ ಕ್ಷಣದಲ್ಲಿ ಅವನು ತೀರ್ಮಾನ ಮಾಡುತ್ತಾನೆ. ಹೌದು ನನ್ನ ಪ್ರಿಯ ದೇವಜನರೇ, ನೀವು ಕೂಡ ಕ್ರಿಸ್ತನನ್ನು ನಿಮ್ಮ ಮನೆಯೊಳಗೆ, ನಿಮ್ಮ ಹೃದಯದೊಳಗೆ ಸೇರಿಸಿಕೊಳ್ಳುವುದಾದರೆ ನೀವು ಕೂಡ ಸಂಪೂರ್ಣವಾಗಿ ಮಾರ್ಪಾಟು ಹೊಂದಿರುವ ವ್ಯಕ್ತಿಯಾಗುತ್ತೀರಿ. ನಿಮ್ಮ ಹೃದಯ ಬದಲಾವಣೆಯಾಗುತ್ತದೆ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ರಕ್ಷಣೆ ದೊರೆಯುವಂಥದ್ದಾಗಿದೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಕ್ರಿಸ್ತನನ್ನು ಇವತ್ತೇ ನಿಮ್ಮ ಮನೆಯೊಳಗೆ ಸೇರಿಸಿಕೊಳ್ಳಿರಿ, ನಿಮ್ಮ ಹೃದಯದೊಳಗೆ ಸೇರಿಸಿಕೊಳ್ಳಿರಿ. ಕೇವಲ ಕ್ರಿಸ್ತನನ್ನು ಆಗಾಗ ನಿಮ್ಮ ಮನೆಗೆ ಕರೆಯಬೇಡಿರಿ. ಪ್ರತಿನಿತ್ಯ, ಪ್ರತಿ ಕ್ಷಣದಲ್ಲಿ ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲೇ ಇಟ್ಟುಕೊಳ್ಳಿರಿ. ಆಗ ಖಂಡಿತವಾಗಿಯೂ ದೇವರು
ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನೀನು ಈ ಹೊತ್ತು ಯಾವ ಆಶೀರ್ವಾದಕ್ಕಾಗಿ ಎದುರು ನೋಡುತ್ತಾ ಇರುವುದಾದರೂ ಕೂಡ ಇದೇ ಕ್ಷಣದಲ್ಲಿ ಕರ್ತನಾದ ಯೇಸುವೇ ನನ್ನ ಮನೆಯೊಳಗೆ ಬಾ, ಕರ್ತನಾದ ಯೇಸುವೇ ನನ್ನ ಹೃದಯದೊಳಗೆ ಬಾ ಎಂಬುದಾಗಿ ಒಂದು ಕ್ಷಣ ಕಣ್ಣು ಮುಚ್ಚಿ ನೀನು ಪ್ರಾರ್ಥನೆ ಮಾಡುವುದಾದರೆ ಈಗಲೇ ಇದೇ ಕ್ಷಣದಲ್ಲಿ ಕ್ರಿಸ್ತನು ನಿಮ್ಮ ಮನೆಗೆ ಪ್ರವೇಶಿಸಿ ನಿಮಗೆ ಆಶೀರ್ವಾದವನ್ನು ಕೊಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ನೀವು ನಮ್ಮನ್ನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರಪ್ಪ. ಈ ಹೊತ್ತು ನಿಮ್ಮ ವಾಕ್ಯದ ಮೂಲಕವಾಗಿ ನಮಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ನೀನು ನಮ್ಮ ಹೃದಯದಲ್ಲಿ ಬಂದು ವಾಸಿಸಲಿಕ್ಕೆ ಬಯಸುವಂಥ ದೇವರಾಗಿದೆಯಪ್ಪ. ನೀವು ನಮ್ಮ ಮನೆಯೊಳಗೆ ಬರಲಿಕ್ಕೆ ಬಯಸುತ್ತೀರಿ ದೇವ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ಈ ವಾಕ್ಯದ ಮೂಲಕವಾಗಿ ನೀನು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಇಂದು ನೀವು ಕಲಿಸಿರುವ ವಾಕ್ಯಕ್ಕಾಗಿ ವಂದಿಸ್ತೇವೆ ಕರ್ತನೆ. ನೀನು ಬಂದಾಗ ಜಕ್ಕಾಯನ ಮನೆಯಲ್ಲಿ, ಮಾರ್ಥಳ ಮನೆಯಲ್ಲಿ ಅದ್ಭುತ ಕಾರ್ಯ ಉಂಟಾದ ಹಾಗೆ ದೇವರೇ, ನೀನು ಈ ಹೊತ್ತು ನಮ್ಮ ಮನೆಯೊಳಗೆ ಬಂದು ನಮ್ಮ ಜೀವಿತದಲ್ಲಿಯೂ ಕೂಡ ಅದ್ಭುತ ಕಾರ್ಯಗಳನ್ನು ಮಾಡು ದೇವರೇ. ನಮ್ಮನ್ನೂ ಕೂಡ ಆಶೀರ್ವದಿಸು ಸ್ವಾಮಿ. ನಮ್ಮ ಹೃದಯದೊಳಗೆ ಬಾ ಎಂಬುದಾಗಿ ಆಹ್ವಾನಿಸುತ್ತೇವೆ ಕರ್ತನೆ. ನೀನೇ ನಮ್ಮ ಹೃದಯದ ರಾಜನಾಗಿದ್ದುಕೊಂಡು ನಮ್ಮೆಲ್ಲರನ್ನು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.